ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲರ್ನ್ ಆನ್ಲೈನ್. ಕರ್ನಾಟಕ ರಾಜ್ಯದ ನಂಬರ್ 1 ಬ್ಯಾಂಕಿಂಗ್, SSC, ರೈಲ್ವೇಸ್ ಹಾಗೂ PGCET ಕೋಚಿಂಗ್ ಇನ್ಸ್ಟಿಟ್ಯೂಟ್. ಇವತ್ತು ನಮ್ಮೊಂದಿಗೆ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಾಗೇಂದ್ರ ಅವರಿದ್ದಾರೆ. ವೆಲ್ಕಮ್ ಟು ದ ಸೆಷನ್ ನಾಗೇಂದ್ರ. ವೆರಿ ಗುಡ್ ಈವ್ನಿಂಗ್ ನಾಗೇಂದ್ರ. ನಾಗೇಂದ್ರ ಅವರು ಇತ್ತೀಚೆಗೆ ನಡೆದ ಯೂನಿಯನ್ ಬ್ಯಾಂಕ್ ಪರೀಕ್ಷೆಯಲ್ಲಿ LBO ಆಗಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ ಅವರ ಸಕ್ಸಸ್ ಸ್ಟೋರಿ ಬಗ್ಗೆ ಆಗಿರುತ್ತೆ. ಅವರ ಪ್ರಿಪರೇಷನ್ ಸ್ಟ್ರಾಟಜಿ ಏನಾಗಿತ್ತು, ಅವರ ಬುಕ್ಸ್ ರೆಫರ್ ಮಾಡಿದ್ರೆ ಯಾವ ಬುಕ್ಸ್ ಅನ್ನ ರೆಫರ್ ಮಾಡಿದ್ರು, ದಿನಕ್ಕೆ ಎಷ್ಟು ತಾಸು ಓದ್ತಾ ಇದ್ರು, ಅವ್ರ ಸ್ಕೂಲಿಂಗ್ ಬ್ಯಾಕ್ ಗ್ರೌಂಡ್ ಹೆಂಗಿದೆ, ಎಲ್ಲಾ ವಿಷಯಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ವೆಲ್ಕಮ್ ಅಗೇನ್ ನಾಗೇಂದ್ರ. ನಾಗೇಂದ್ರ, ನಮ್ಮೆಲ್ಲ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಸ್ವಲ್ಪ, ನೀವು ಎಲ್ಲಿ ಸ್ಕೂಲಿಂಗ್ ಮಾಡಿದ್ರಿ, ನೀವು ಯಾವ ಊರಿಂದ, ನಿಮ್ಮ ತಂದೆ ತಾಯಿ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳಿಸ್ಕೊಡ್ತೀರಾ? ನನ್ನ ಹೆಸರು ನಾಗೇಂದ್ರ ಅಂತ. ನಮ್ಮೂರು ಬಂದು ಮರಳಿಯಲ್ಲಿ ನಂಜನಗೂಡು ತಾಲೂಕು. ನಾನು 5ನೇ ಕ್ಲಾಸ್ ನಮ್ಮೂರಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ. ನಂತರ ಹೊಸಕೋಟೆ ಮೊರಾರ್ಜಿ ದೇಸಾಯಿ ಮಾಡೆಲ್ ರೆಸಿಡೆನ್ಸ್ ಸ್ಕೂಲಲ್ಲಿ 10th ಕಂಪ್ಲೀಟ್ ಮಾಡಿದೆ. ಅದಾದ್ಮೇಲೆ ಮಹಾರಾಜ PU ಕಾಲೇಜಲ್ಲಿ PU ಕಾಮರ್ಸ್ ತಗೊಂಡು ಮುಗಿಸಿ, ಅದಾದ್ಮೇಲೆ ಮಹಾರಾಜ ಕಾಲೇಜ್ ಡಿಗ್ರಿಯಲ್ಲಿ BCom ಮುಗಿಸಿ, ನಂತರ ಲಾಲಲ್ಲಿ ಬಂದು ಬ್ಯಾಂಕಿಂಗ್ ಕೋಚಿಂಗ್ ಶುರು ಮಾಡಿ ಪ್ರಿಪರೇಷನ್. ಓಕೆ, ನೀವು ಯಾವ ಇಯರ್ ಅಲ್ಲಿ ನಿಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರಿ? 2023 ಆಗಸ್ಟ್ ಬ್ಯಾಚ್. 2023 ಆಗಸ್ಟ್ ಬ್ಯಾಚ್ ಅಂದ್ರೆ ಲೈಕ್ ಹಾರ್ಡ್ಲಿ 1 year 2 months 3 months ಆಗಿದೆ ನೀವು ಜಾಯಿನ್ ಆಗಿ. ಓಕೆ, ಈ 1 year 2 months ಅಲ್ಲಿ ನೀವು ಯಾವ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದೀರಿ? ಸರ್ RRB PO ಟ್ರೈನಿಂಗ್. ಸ್ವಲ್ಪ ಜೋರಾಗಿ ಹೇಳಿದ್ರೆ ನಮ್ಮೆಲ್ಲ ವೀಕ್ಷಕರಿಗೆ ಕೇಳಿಸುತ್ತೆ. ನಂದು ಸರ್ RRB PO ಟ್ರೈನಿಂಗ್ಸ್ ಆಗಿತ್ತು, IBPS ಟ್ರೈನಿಂಗ್ಸ್ ಆಗಿತ್ತು, IBPS PO ಟ್ರೈನಿಂಗ್ಸ್ ಆಗಿತ್ತು, ಕರ್ನಾಟಕ ಬ್ಯಾಂಕ್ ಆಗಿತ್ತು, ಮತ್ತೆ ಯೂನಿಯನ್ ಬ್ಯಾಂಕ್ LBO ಆಗಿತ್ತು. ಓಕೆ, ಸರಿ, ಸುಮಾರು 5 ಪರೀಕ್ಷೆಯನ್ನ ನೀವು ಈ ಸಣ್ಣ ಸಮಯದಲ್ಲಿ ಕ್ಲಿಯರ್ ಮಾಡಿದೀರಾ. ಸೊ ನೀವು ನಿಮ್ ಡಿಗ್ರಿ ಟೈಮ್ ಇಂದಾನು ಏನಾದ್ರು ಈ ತರ ಬ್ಯಾಂಕಿಂಗ್ ಎಕ್ಸಾಮ್ ಏನಾದ್ರು ಪ್ರಿಪೇರ್ ಆಗ್ತಾ ಇದ್ರಾ? ಇಲ್ಲ ಸರ್, ಆ ತರ ಇಲ್ಲ. ನಾನು ಬಂದ್ಮೇಲೆ ನಾನು ಬ್ಯಾಂಕಿಂಗ್ ಪ್ರಿಪರೇಷನ್ ಮಾಡಿದ್ದೆ. ಬ್ಯಾಂಕಿಂಗ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೆ ನೀವು ನಮ್ಮೊಂದಿಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರು. ಸೊ ಈ ಬ್ಯಾಂಕಿಂಗ್ ಪರೀಕ್ಷೆಗಳೇ ಅಂತ ಹೆಂಗ್ ಡಿಸೈಡ್ ಆದ್ರಿ? ಯಾಕೆ ಬ್ಯಾಂಕಿಂಗ್ ಪರೀಕ್ಷೆಗಳನ್ನ ಡಿಸೈಡ್ ಹೆಂಗೆ? ಅಂದ್ರೆ ಸರ್, ನಮ್ಮ ತಂದೆಯವ್ರಿಗೆ ನಾನು ಗೌರ್ಮೆಂಟ್ ಜಾಬ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ನನಗೆ ಸ್ಟೇಟ್ ಎಕ್ಸಾಮ್ ಆ ತರ ಥಿಯರಿ ಓದೋದಕ್ಕೆ ಎಷ್ಟೊಂದು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಆಗ ಏನ್ ಮಾಡಿದ್ರೆ, ಹಿಂಗೆ ನಾವು ಕಾಲೇಜ್ ಲಾಸ್ಟ್ ಸೆಮ್ ಎಕ್ಸಾಮ್ ಫೀಸ್ ಕಟ್ಟೋಕ್ಕೋಸ್ಕರ ಬ್ಯಾಂಕಿಗೆ ಹೋದ. ಅಲ್ಲಿನ ಫೆಸಿಲಿಟಿ ಅದನ್ನೆಲ್ಲ ನೋಡಿದಾಗ ತುಂಬಾ ಇಷ್ಟ ಆಯ್ತು. ನಾನೇ ಬ್ಯಾಂಕಿಂಗ್ ಮಾಡಬಾರ್ದು ಅನ್ನೋದು ಬಂತು. ಅವತ್ತೇ ಬಂದ್ಬಿಟ್ಟು ನಮ್ಮ ಹಿಂಗೆ ಹುಡುಗರು ಹಾಸ್ಟೆಲ್ ಇದ್ದಾಗ ಸರ್ಚ್ ಮಾಡಿದೆ ಕನ್ನಡ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಯಾವ ಕೊಡ್ತಾರೆ ಅನ್ನೋದು. ಆಗ ಲಾಗಲ್ಲಿ ಬಂತು. ಮತ್ತೆ ಅಲ್ಲಿ ಓಕೆ, ಕನ್ನಡದಲ್ಲೇ ನಿಮ್ಗೆ ಎಲ್ಲಿ ತರಬೇತಿ ಸಿಗತ್ತೆ ಅನ್ನೋದು ಹುಡುಕಿದಿರಿ ನೀವು? ಯಾಕೆ ನಿಮ್ ನಾರ್ಮಲ್ ಬೇಡ ಆಗಿತ್ತು, ಕನ್ನಡದಲ್ಲೇ ಬೇಕಾಗಿತ್ತು? ಹಿಂದಿ ಬರಲ್ಲ. ನೀವು ಹಿಂದಿನಲ್ಲಿ ಇವತ್ತು ಬ್ಯಾಂಕಿಂಗ್ ಕೋಚಿಂಗ್ ಅಂದ್ರೆ ಬಹಳಷ್ಟು ಆಪ್ಷನ್ಸ್ ಇದಾವೆ. ಬಟ್ ಕನ್ನಡದಲ್ಲಿ ಅಂದ್ರೆ ನಿಮ್ಗೆ ಏನೇನು ಆಪ್ಷನ್ಸ್ ಅವಾಗ ಕಂಡು? ನಮ್ಗೆ ಕನ್ನಡದಲ್ಲಿ ನಾವು ಮೇನ್ ಬಂದರೆ ಮೊದಲನೇ ವಿಡಿಯೋನ ಬಂದಿದ್ದೆ ಅಭಿಲಾಷ್ ಸರ್ ಒಂದು ಲಾಂಗ್ ಮುನ್ನೋರ್ ಅಂತ ಒಂದು ವಿಡಿಯೋ ಇದೆ ಸರ್. ಅಭಿಲಾಷ್ ಸರ್ ಎಲ್ಲ ಇದ್ದಾರೆ. ನಾನು ಅದ್ ನೋಡಿದೆ. ಆಗ ನನಗೆ ಒಂದ್ ಸ್ವಲ್ಪ ಹೋಗ್ಸ್ಕೊಂಡಿತ್ತು. ಯಾಕಂದ್ರೆ ನಂದು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಒಂದ್ ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ಆಗಿತ್ತು, BCom ಮಾಡಿದ್ದಾರೆ. ಇಂಗ್ಲಿಷ್ ಮೀಡಿಯಂ ಆಗಿತ್ತಾ ನಿಮ್ ಎಜುಕೇಶನಲ್ ಬ್ಯಾಕ್ಗ್ರೌಂಡ್? ಮತ್ತೆ ನಾನೇ ಬ್ಯಾಂಕಿಂಗ್ ಎಕ್ಸಾಮ್ ನಾನೇ ಮಾಡಬಾರ್ದು ಅಂತ ಅನಿಸ್ತು. ಬಟ್ ನನ್ನ ಫ್ರೆಂಡ್ಸ್ ಅಲ್ಲೇ ಹೇಳಿದ್ರು ಕಷ್ಟ ಇರುತ್ತೆ ಅಂತ. ನಮ್ಮ ಸೀನಿಯರ್ ಒಬ್ರು ಹೇಳಿದ್ರು ಬ್ಯಾಂಕಿಂಗ್ ಕಷ್ಟ ಇರುತ್ತೆ, ಅದು ತುಂಬಾ ಸ್ಪೀಡ್ ಬೇಕಾಗುತ್ತೆ ಎಲ್ಲ. ಬಟ್ ನನಗೆ ಬೇರೆ, ನಾನು ಬ್ಯಾಂಕಿಂಗ್ ಬಿಟ್ರೆ ಬೇರೆ ಆಪ್ಷನ್ ಬೇಡ ಅಂತ ಮೈಂಡ್ ಸೆಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೆ. ನಾನು ಮಾಡಿದ್ರೆ ಬ್ಯಾಂಕಿಂಗೇ ಮಾಡಿದ್ದೆ. ಮತ್ತೆ ಅಭಿಲಾಷ್ ಸರ್ ಆಗ ಸ್ಪೀಡ್ ಮ್ಯಾಥ್ಸ್ ಕ್ಲಾಸ್ಗಳು ಮಾಡ್ತಾ ಇದ್ರು. ನನಗೆ 10th ಗಂಟನೂ ನನಗೆ ಮ್ಯಾಥ್ಸ್ ಅಂದ್ರೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಬಟ್ ಇಲ್ಲಿ ಅಭಿಲಾಷ್ ಸರ್ ಸ್ಪೀಡ್ ಮ್ಯಾಥ್ಸ್ ಮಾಡ್ಬೇಕಾದ್ರೆ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಯ್ತು. ಇಷ್ಟೇನಾ, ಇಷ್ಟ ಬೇಗ ಬಂದ್ಬಿಡ್ತೈತೆ, ಅದು ಒಂಥರ ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಮತ್ತೆ ರೀಸನಿಂಗ್ ಆಗ ಪೂಜಾ ಮೇಡಮ್ ಮಾಡ್ತಾ ಇದ್ರು. ಅದು ನಂಗೆ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಅರ್ಥ ಆಗ್ತಿತ್ತು. ನಾನು ಆಗ ನಮ್ಮನೇಲಿ ಏನಿಲ್ಲ ಅಂತ ಹೋಗೊಂಡು, ಮತ್ತೆ ನನ್ನ ಸ್ಟೇಟ್ ಎಕ್ಸಾಮ್ ಇಷ್ಟ ಇರೋದ್ರಿಂದ ನಂದು ಅಂದ್ರೆ ಇವತ್ತು ಗುರುವಾರ ಎಕ್ಸಾಮ್ ಮುಗಿತು ಅಂದ್ರೆ ನೆಕ್ಸ್ಟ್ ನಾನು ರಿಸಲ್ಟ್ಗೂ ವೇಟ್ ಮಾಡಲಿಲ್ಲ ಡಿಗ್ರಿದು. ನೆಕ್ಸ್ಟ್ ಸೋಮವಾರನೇ ಬಂದು ಡೆಮೋ ಕ್ಲಾಸ್, ಫ್ರೀ ಡೆಮೋ ಕ್ಲಾಸ್. ರಿಸಲ್ಟ್ ಬಂದಿನ ಒಂದ್ ವಾರದಲ್ಲಿ ನೀವು ಕೋಚಿಂಗ್ ಸೆಂಟರ್ ಬಂದ್ಬಿಡ್ರಿ? ರಿಸಲ್ಟ್ ಬಂದಿದ್ದಿಲ್ಲ ಸರ್, ಇನ್ನ ಬಂದಿದ್ದಿಲ್ಲ. ಎಕ್ಸಾಮ್ ಮುಗಿದು ವಾರದಲ್ಲಿ ಎಕ್ಸಾಮ್ ಗುರುವಾರ ಮುಗಿತು, ಸೋಮವಾರ ಡೆಮೋ ಕ್ಲಾಸ್ ಅಲ್ಲಿ ಕನಕ್ ಸರ್ ಎಲ್ಲ ಒಂಥರ ನಿಧಾನಕ್ಕೆ ಎಲ್ಲ ಅರ್ಥ ಆಗತ್ತರ ಕನಕರಾಜ್ ಸರ್ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಾರೆ. ಅದೇ ಹೇಳ್ಕೊಡ್ತಾರೆ. ಮತ್ತೆ ಅಲ್ಲಿ ಅರ್ಥಮೆಟಿಕ್ ಗಳೆಲ್ಲ
ತುಂಬಾ ಇಷ್ಟ ಆಗೋಯ್ತು. ಆಮೇಲೆ ಆಪ್ಟಿಟ್ಯೂಡ್ ಮೇಲೆ ತುಂಬಾ ಕ್ಯೂರಿಯಾಸಿಟಿ ಎಲ್ಲ ಜಾಸ್ತಿ ಆಗ್ಬಿಟ್ಟು ನಾನು ಬ್ಯಾಂಕಿಂಗ್ ಮಾಡೋದ್ರಿಂದ ಡಿಸೈಡ್ ಆಗ್ಬಿಟ್ಟು ಬ್ಯಾಂಕಿಂಗ್. ಮತ್ತೆ ನಮ್ಮ ಮನೇಲೂ ಏನ್ ಇದ್ ಬಂದಿದೆ ಮಾಡ್ತೀರಾ ಸರಿ ಮಾಡೋದು. ಮತ್ತೆ ಫಸ್ಟ್ ಇಯರ್ ನಾನು ಜಾಸ್ತಿ ನಾನು ನನಗೆ ಒಂದ್ ಸ್ವಲ್ಪ ಇದ್ ಮಾಡ್ಕೊಂಡೆ, ನಾನು ಅಷ್ಟು ಬೇಗ ಕ್ಲಿಯರ್ ಮಾಡಲ್ಲ ಅನ್ಕೊಂಡು ಫಸ್ಟ್ ಇಯರ್ ನಾನು ಪ್ರಿಲಿಮ್ಸ್ ಗಳು ಮಾಡ್ಕೊಳ್ಳೋಣ, ಸೆಕೆಂಡ್ ಇಯರ್ ಮೀನ್ಸ್ ಮಾಡೋಣ ಅಂತಿದ್ದೆ. ಪಂಚವಾರ್ಷಿಕ ಯೋಚನೆ ಮಾಡಿದ್ರಾ? ನಾನು 2 ವರ್ಷದ ಇದು ಮಾಡೋಣ ಅಂತಿದ್ದೆ. 2 ವರ್ಷದಲ್ಲಿ ಮಾಡೋಣ ಅಂತಿದ್ರೆ 2 years ಅಲ್ಲಿ ಕ್ಲಿಯರ್ ಮಾಡೋಣ ಅಂತ ಧ್ಯೇಯ ಇಟ್ಕೊಂಡು ಬಂದಿದ್ರು. ಅಲ್ಲೇ ಬಂದು ಮತ್ತೆ ಮೀನ್ಸ್ ನಿಮ್ದು ಪ್ರಿಲಿಮ್ಸ್ ಎಲ್ಲ ಆದ್ಮೇಲೆ ಮೀನ್ಸ್ ಬಂದು ಮೀನ್ಸ್ ಅಲ್ಲಿ ಏನಂದ್ರೆ ಆಗ ಶುಕ್ರವಾರ ಹೊತ್ತು ಮೀನ್ಸ್ ಮಾಡ್ತಾ ಇದ್ರು. ನನ್ಗೆ ಮೀನ್ಸ್ ಅಲ್ಲಿ 2 ಇಷ್ಟ ಆಗ್ತಿದ್ದಾರೆ. ಮಧ್ಯಾಹ್ನ ಹೊತ್ತು ಎಲ್ಲ ಕೆಳಗಡೆ ನಿಂತ್ಕೊಳ್ಳೋ ಅಭಿಲಾಸರು ಬರೀ ಆಪ್ಟಿಟ್ಯೂಡ್ ಒಂದೇ ಹೇಳ್ಕೊಡೋದಂತಲ್ಲ, ಹೊರಗಡೆ ಏನಾದ್ರು ಹೊಸ ವಿಷಯಗಳು, ಈ ಫಿಲಂ ಹಿಂಗಿರುತ್ತೆ ಮತ್ತೆ ಹೊರಗಡೆ ವಿಷಯನೆಲ್ಲ ಹೇಳ್ತಿದ್ರು. ಫಿಲಂ ಬಗ್ಗೆ ಮಾತಾಡೋಣ. ಅದೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಮತ್ತೆ ಮಧ್ಯಾಹ್ನ ಆದ್ಮೇಲೆ ಕ್ರಿಕೆಟ್ ಆಡಕ್ ಕರ್ಕೊಂಡು ಹೋಗ್ತಾ ಇದ್ರು. ಕ್ರಿಕೆಟ್ ಆಡಕ್ ಹೋಗ್ತದೆ. ಅಲ್ಲಿಂದಾನೆ ನಿಮ್ಗೆ ಒಂದು ಹೆಸರು ಬಿದ್ದಿತ್ತು ಅಂತಲ್ಲ, ಹೆಸರೇನು? ಜಡ್ಡು ಅಂತ ಕರೀತಾ ಇದ್ರಲ್ಲ. ಯಾಕೆ ಜಡ್ಡು ಜಡ್ಡು ಅಂತ ಕರೀತಾರೆ ನೀವು? ಅಂದ್ರೆ ಆ ಟೈಮಲ್ಲಿ CSK ಜಡೇಜಾ ಕಪ್ ವಿನ್ ಮಾಡಿಸಿದ್ರು. ನಾನು ಮ್ಯಾಚ್ ವಿನ್ ಮಾಡಿಸಿದ್ರು ಸುಮ್ಮನೆ ಆತರ ಅಂತ ಯಾವ ಫ್ರೆಂಡ್ಸ್ ಎಲ್ಲ ಹಂಗಂದ್ರೆ ಇಲ್ಲಿ ಬಂದ್ರೆ ನೀವು ಬರೀ ಕ್ರಿಕೆಟ್ ಆಡ್ತಾ ಇರ್ತೀರಾ ಹೆಂಗೆ ಏನು? ಇವಾಗ ನೋಡ್ತಿರೋ ವೀಕ್ಷಕರಿಗೆ ಏನ್ ಅನ್ಸುತ್ತೆ? ಸ್ಟೂಡೆಂಟ್ಸ್ ಅಥವಾ ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇರೋ ಬಹಳಷ್ಟು ವಿದ್ಯಾರ್ಥಿಗಳು ನಿಮ್ ವಿಡಿಯೋ ನೋಡ್ತಾ ಇರ್ತಾರೆ, ಅಥವಾ ಪ್ರಿಪರೇಷನ್ ಫೇಸ್ ಅಲ್ಲಿ ಮಧ್ಯದಲ್ಲಿ ಇರೋರು ನೋಡ್ತಾ ಇರ್ತಾರೆ. ಸೊ ನೀವು ಕ್ರಿಕೆಟ್ ಆಡಕ್ ಹೋಗ್ತೀರಿ ನಮ್ ಇಲ್ಲಿ ಬಂದ್ಬಿಟ್ಟು ಅಂದ್ರೆ ಅವ್ರು ಏನ್ ಅನ್ಕೋಬೇಕು? ಇಲ್ಲ ಅಂದ್ರೆ ನಮ್ದು ಅದು ಒಂದು ಟೈಮಿಂಗ್ಸ್ ಅಂತ ಸರ್ ಟೈಮ್ ಟೇಬಲ್ ನ ರೆಡಿ ಮಾಡ್ತಿದ್ರು. ಆ ಟೈಮಿಂಗ್ಸ್ ಅಲ್ಲಿ ಆ ಟೈಮಲ್ಲಿ ಏನಾಗುತ್ತೋ ಅದನ್ನೇ ಮಾಡ್ತಾ ಇದ್ರು. ಮತ್ತೆ ನಮ್ದು ಆ ಟೈಮಲ್ಲಿ ಮೈಂಡ್ ಎಲ್ಲರೂ ಹುಡುಗರು ಫ್ರೀ ಆಗ್ಬೇಕು ಅಂದ್ರೆ ಅದು ಶುಕ್ರವಾರ ಸಾಯಂಕಾಲ ಮಾತ್ರ ಕ್ರಿಕೆಟ್ ಆಡಿಸ್ತಾ ಇದ್ರು. ಅದು ಸರ್ಗಳ ಜೊತೆ, ಆಮೇಲೆ ಸರ್ಗಳ ಜೊತೆ ಫ್ರೆಂಡ್ಗೆ ಅವರು ಕಮೆಂಟ್ ಮಾಡ್ತಾ ಎಲ್ಲ ಇದು ಮಾಡ್ತಾರೆ, ಸರ್ವ ಮಾಡ್ತಾ ಇದ್ರು. ಅದೊಂಥರ ಫುಲ್ ಖುಷಿ ಆಗ್ತದೆ. ನಾನು ಜಾಸ್ತಿ ಆ ಫ್ಯಾಕಲ್ಟಿ ಜೊತೆ ಫುಲ್ ಕ್ಲೋಸ್ ಆಗಿ ಇರ್ತಿರ್ಲಿಲ್ಲ. ಮತ್ತೆಲ್ಲ ಇಲ್ಲಿ ಬಂದು ಅಭಿಲಾಷ್ ಸರ್ ಜೊತೆ ಎಲ್ಲ ಕ್ಲೋಸ್ ಆದ್ರೆ ಓಕೆ ನೈಸ್. ಅಂದ್ರೆ ನಾವಿಲ್ಲಿ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಕೊಡ್ತೀವಿ. ಬ್ಯಾಲೆನ್ಸ್ಡ್ ಅಪ್ರೋಚ್ ಅಂದ್ರೆ ಏನು ನೋಡಿ, ಯಾವುದೇ ಎಕ್ಸೆಸಿವ್ ಆಗಿ ಆಗ್ಬಿಟ್ರೆ ಏನಾಗುತ್ತೆ, ಅದು ಬೋರ್ಡಮ್ ಬಂದ್ಬಿಡುತ್ತೆ, ಅದು ಬೇಜಾರ್ ಅಂತ ಬರುತ್ತೆ. ಸೊ ಹಾಗೆ ರೀಕ್ರಿಯೇಷನ್ ಆಗಿ ಎಸ್ ಜಡ್ಡು ಹೇಳಿದಾಗೆ ಜಡ್ಡು ಅಂತಾನೆ ಕರಿತೀನಿ ಫಾರ್ ದ ರೆಸ್ಟ್ ಆಫ್ ಇಂಟರ್ವ್ಯೂ. ಯಾಕಂದ್ರೆ ನನಗೆ ನಾಗೇಂದ್ರ ಅಂತ ಬರ್ತಾನೆ ಇಲ್ಲ ಬಾಯಿಂದ, ಜಡ್ಡು ಜಡ್ಡು ಅಂತ ಕರೀರಿ. ಓಕೆ, ಸೊ ಆತರ ರಿಕ್ರಿಯೇಷನಲ್ ಆಕ್ಟಿವಿಟೀಸ್ ಕೂಡ ಇರ್ತವೆ. ಅಟ್ ದ ಸೇಮ್ ಟೈಮ್ ರಿಕ್ರಿಯೇಷನಲ್ ಆಕ್ಟಿವಿಟಿ ಬಗ್ಗೆ ಹೇಳಿದ್ರಿ. ಸೊ ನಿಮ್ಮ ದಿನಚರಿ ಹೇಗಿರ್ತಿತ್ತು, ಸ್ಕೆಡ್ಯೂಲ್ ಹೆಂಗಿರ್ತಿತ್ತು ಲಾಲ್ ಬಂದಾಗ? ನೀವು 2 ವರ್ಷದಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂತ ಬಂದವರು 1 ವರ್ಷ 3 ತಿಂಗಳಲ್ಲೇ ಕ್ಲಿಯರ್ ಮಾಡ್ಬಿಟ್ಟಿದ್ರೆ ಏನಾದ್ರು ಡಿಸಪಾಯಿಂಟ್ ಆಗಿದ್ದೀರಾ? ಏನಾದ್ರು ಬೇಗ ಆಯ್ತಂತ ಒಳ್ಳೇದಾಯ್ತಾ? ಓಕೆ ನೈಸ್. ಹ್ಯಾಪಿ ಆಗಿದ್ದೀರಂದ್ರೆ ನಮ್ಮ ಸ್ಟೂಡೆಂಟ್ಸ್ ಜೊತೆ ಕೂಡ ನಿಮ್ ರೋಟೀನ್ ಏನಿತ್ತು, ನೀವು ಪ್ರಿಲಿಮ್ಸ್ಗೆ ಯಾವ ತರ ಅಪ್ರೋಚ್ ಮಾಡಿದ್ರಿ? ಪ್ರಿಲಿಮ್ಸ್ ಅಪ್ರೋಚ್ ನ ಹೇಳಿದ್ರಿ. ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅಪ್ರೋಚ್ ಒಂದೇ ಸತಿ ತಗೊಂಡ್ ಹೋದ್ರ, ಅಥವಾ ಪ್ರಿಲಿಮ್ಸ್ ಸಪರೇಟ್ ಆಗಿ ಮೇನ್ಸ್ ಸಪರೇಟ್ ಆಗಿ ಪ್ರಿಪೇರ್ ಆದ್ರ? GK ನ ಹೆಂಗ್ ಬ್ಯಾಲೆನ್ಸ್ ಮಾಡಿ ಒಂದ್ ಸ್ವಲ್ಪ ವಿಸ್ತಾರವಾಗಿ ಬ್ರೀಫ್ ಎಲಾಬರೇಟ್ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಅಂದ್ರೆ ಸರ್, ಈಗ ನಾವು ಸ್ಟಾರ್ಟಿಂಗ್ ಶುರು ಮಾಡಿದಾಗ ಫೇಸ್ 1 ಅಲ್ಲಿ ಮಾತ್ರ ಬೇಸಿಕ್ ಹೇಳ್ಕೊಟ್ರು. ನಾವು ಫೇಸ್ 2 ಬಂದಾಗ ಮೇನ್ಸ್ ಶುರು ಮಾಡಿದ್ರು, ಹಾಗೆ ಪ್ರಿಲಿಮ್ಸ್ ಸಹ ಮಾಡ್ತಾ ಇದ್ರು. ಓಕೆ, ಫೇಸ್ 1 ಅಲ್ಲಿ ಬರೇ ಬೇಸಿಕ್ಸ್ ಹೇಳ್ಕೊಟ್ರು, ಫೇಸ್ 2 ಅಲ್ಲಿ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಸೈಮಲ್ಟೇನಿಯಸ್ಲಿ ಸ್ಟಾರ್ಟ್ ಮಾಡಿದ್ರು. ಓಕೆ, ಆ ಟೈಮಲ್ಲಿ ಏನಾಗ್ತಿದೆ ಅಂದ್ರೆ ನಮ್ಗೆ ಎನರ್ಜಿ ಅಂದ್ರೆ ಗೌತಮಣ್ಣ ಅಂತಿದ್ರು. ನನ್ಗೆ ಅಂತೂ ಯಾರು ಎನರ್ಜಿ ಅಣ್ಣ? ನನ್ಗೆ ಈ ಕ್ವೆಶನ್ ನಮ್ಗೆ ಬರೆಯಕ್ಕೆ ಬರ್ತಾ ಇರ್ಲಿಲ್ಲ. ಅದು ಎಕ್ಸ್ ನ ಆ ಕಡೆ ಹಾಕಿ ಅದು ಏನೇನೋ ಇದಾಯ್ತು. ಬಟ್ ಅವಣ್ಣ ನಾನು ಸ್ಟಾರ್ಟಿಂಗ್ ಅವಣ್ಣ ಮುಂದೆ ಕುಂತ್ಕೊಂಡು ಅದನ್ನೆಲ್ಲ ಹೇಳ್ಕೊಟ್ಟೆ. ಮತ್ತೆ ರೀಸನಿಂಗ್ ವಿನಿತಕ್ಕ, ನನ್ಗೆ ಏನೇ ಡೌಟ್ ಇತ್ತು ಅಂದ್ರೆ ಸೀನಿಯರ್ಸ್ ಅಲ್ಲಿ ವಿನಿತಕ್ಕ, ಎನರ್ಜನ, ಲತಕ್ಕ ಅವ್ರನ್ನೆಲ್ಲ ಕೇಳ್ತಾ ಇದ್ದೆ. ಅವ್ರು ಅಲ್ಲೇ ಕ್ಲಿಯರ್ ಮಾಡ್ಕೊಡ್ತಾ ಇದ್ರು. ಏನಪ್ಪಾ ಅಂದ್ರೆ ನಮ್ಗೆ ಏನೇ ಡೌಟ್ ಇತ್ತು ಅಂದ್ರೆ ಸೀನಿಯರ್ಸ್ ನಾವ್ ಯಾರನ್ನಾದ್ರೂ ಕೇಳಿದ್ರೆ ಅಟ್ ಟೈಮ್ ಅಲ್ಲೇ ಮುಗಿಸುತ್ತೆ. ಮತ್ತೆ ಫ್ಯಾಕಲ್ಟಿಗಳು ಇಲ್ಲಿರ್ತಾರೆ, ಅವ್ರನ್ನ ಸಹ ಕೇಳ್ಕೋಬಹುದು. ಮತ್ತೆ ಅದನ್ನೇ ಸ್ವಲ್ಪ ನಮ್ಗೆ ಇಂಗ್ಲಿಷ್ ಇದ್ರೆ ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ಅಂತ ಇದ್ ಮಾಡ್ಕೊಂಡಿದ್ದು. ಮತ್ತೆ ಗ್ರಾಮರ್ ಅದರಲ್ಲಿ ಮಾಡ್ತೀನಿ, ಅದು ವೊಕಾಬ್ಯುಲರಿ ತುಂಬಾ ವೀಕ್ ಇತ್ತು. ಸೊ ಅದಕ್ಕೋಸ್ಕರ ವೊಕಾಬ್ಯುಲರಿ ಮೇಲೆ ಹೆಂಗ್ ವರ್ಕ್ ಮಾಡಿದ್ರಿ? ಸ್ವಲ್ಪ ಪಾಡ್ಕಾಸ್ಟ್ ಎಲ್ಲ ನೋಡೋದು, ಸ್ವಲ್ಪ ಪಾಡ್ಕಾಸ್ಟ್ ಎಲ್ಲ ನೋಡ್ತಾ ಇದ್ರಿ. ಯಾರ್ ಪಾಡ್ಕಾಸ್ಟ್ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ? ಥಿಂಕ್ ಸ್ಕೂಲ್ ಅಂತ. ಥಿಂಕ್ ಸ್ಕೂಲ್ ಅನ್ನೋ ಪಾಡ್ಕಾಸ್ಟ್ ನೋಡ್ತಾ ಇದ್ರು. ಯಾಕೆ? ಇಂಗ್ಲಿಷ್ ನ ಕಲಿಯಕ್ಕೆ. ನಾನ್ ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ನಾವು ಇಂಗ್ಲಿಷು ಕಲಿಬೇಕು ಅಂದ್ರೆ ಅದನ್ನ ಬಳಸಬೇಕು ಅಥವಾ ಅದನ್ನ ಕೇಳಿಸ್ಕೋಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಒಂದ್ ಮಗು ಇರುತ್ತೆ,
ನಾಗೇಂದ್ರ, ಒಂದು ಸಣ್ಣ ಮಗು ಅಥವಾ ನೀವೇ ಅಂತ ಅನ್ಕೊಳ್ಳಿ, ನೀವು ಸಣ್ಣವರಿದ್ದಾಗ, ಮಗುವಾಗಿದ್ದಾಗ ನಿಮ್ಗೆ ಭಾಷೆ ಕಲ್ತ್ರಿ, ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆನೆ ಮಾತಾಡೋದು ಕಲ್ತಿದ್ರಿ ತಾನೆ? ಅಂದ್ರೆ ಅಷ್ಟು ಇಷ್ಟು ಮಾತಾಡಿ ಏನ್ ಬೇಕು ಅದನ್ನೆಲ್ಲ ಹೇಳ್ತಿದ್ರಿ. ಅದೆಲ್ಲ ಹೇಗ್ ಕಲ್ತ್ರಿ? ಸ್ಕೂಲ್ಗೆ ಹೋಗಿಲ್ಲ, ಹೇಗ್ ಕಲ್ತ್ರಿ? ತಂದೆ ತಾಯಿ ಮಾತಾಡ್ತಿರೋದ್ನ ಅಬ್ಸರ್ವ್ ಮಾಡ್ತಿದ್ರಿ, ಕೇಳಿಸ್ಕೊಂತ ಇದ್ರಿ. ಲಿಸ್ನಿಂಗ್, ಕೇಳಿಸ್ಕೊಳೋದು ಒಂದು ತುಂಬಾ ತುಂಬಾ ಇಂಪಾರ್ಟೆಂಟ್ ಟೂಲ್. ಕೇಳಿಸ್ಕೊಳ್ಳಿ, ನ್ಯೂಸ್ ನ ಕೇಳಿಸ್ಕೊಳ್ಳಿ, ಆಲ್ ಇಂಡಿಯಾ ರೇಡಿಯೋನಲ್ಲಿ ನ್ಯೂಸ್ ನ ಕೇಳಿಸ್ಕೊಳ್ಳಿ. ಇವ್ರು ಥಿಂಕ್ ಸ್ಕೂಲ್ ಅಂತ ಹೇಳಿದ್ರು, ಥಿಂಕ್ ಸ್ಕೂಲ್ ಅಲ್ಲಿ ಪಾಡ್ಕಾಸ್ಟ್ ನ ಕೇಳಿಸ್ಕೊಳ್ಳಿ. ಒಳ್ಳೆ ಒಪಿನಿಯನ್, ಒಳ್ಳೆ ಇದು. ಇನ್ನ ಇಂಗ್ಲಿಷ್ ನಿಮ್ಗೆ ಸಮಸ್ಯೆ ಆಗಿತ್ತು, ನೀವು ಈ ತರದನ್ನ ಟ್ಯಾಕಲ್ ಮಾಡಿದ್ರಿ. ಇನ್ನ ಗ್ರಾಮರ್ ಪಾರ್ಟ್ ಇದನ್ನೆಲ್ಲ ಹೇಗ್ ಕಲ್ತ್ರಿ? ಗ್ರಾಮರ್ ಪಾರ್ಟ್ ನಾನು ಲರ್ನಿಂಗ್ ಜಾಸ್ತಿ ಕಲ್ತಿದ್ದು. ಅಭ್ಯಾಸ ಇಲ್ಲ ಅಂತ ಒಂದು 3-4 ಸತಿ ಕ್ಲಾಸ್ಗಳನ್ನ ಕಂಟಿನ್ಯೂಸ್ ಮಾಡ್ತಾ ಇದ್ರು ಗ್ರಾಮರ್. 3-4 ಸತಿ ಸಹ ಅಟೆಂಡ್ ಮಾಡಿದೆ. ಬಟ್ ಮೇನ್ಸ್ ಲೆವೆಲ್ ಅವರು ಇಂಗ್ಲಿಷ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಪ್ರಿಲಿಮ್ಸ್ ನನಗೆ ತುಂಬಾ ಈಸಿ ಆಗುತ್ತೆ. ಎರರ್ ಕರೆಕ್ಷನ್ ಅವೆಲ್ಲ ತುಂಬಾ ಮೀನ್ಸ್ ಜಾಸ್ತಿ ಪ್ರಿಪೇರ್ ಆಗ್ತಿರೋದ್ರಿಂದ. ಹಂಗಂದ್ರೆ ಡಿಫಿಕಲ್ಟ್ ಆಗಿರೋ ಟಾಪಿಕ್ಸ್ ನ ಇಲ್ಲಿ ನಿಮಗೆ ಮಾಡಿಸ್ತಾ ಇದ್ರು ಲಾಲ್ ಅಲ್ಲಿ, ಕಷ್ಟ ಕೊಡ್ತಾ ಇದ್ರು. ಯಾಕೆ ಕಷ್ಟ ಕೊಡ್ತಾ ಇದ್ರು ಅಂದ್ರೆ ಈಸಿ ಆಗ್ತದೆ. ಈಗ ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲಿಷ್, GK ಈ 4 ಸಬ್ಜೆಕ್ಟ್ಸ್ ಒಳಗಡೆ ನಿಮ್ ಫೇವರೇಟ್ ಯಾವುದು ಮತ್ತೆ ಯಾಕೆ? ನನಗೆ ಆಪ್ಟಿಟ್ಯೂಡ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸರ್. ಯಾಕಂದ್ರೆ ಅದರಲ್ಲಿ ಅರ್ಥಮೆಟಿಕ್ ಪ್ರಾಬ್ಲಮ್ಸ್ಗಳು ಡಿಫ್ರೆಂಟ್ ಆಗಿ ನಾವೇ ವರ್ಕ್ ಮಾಡೋದು ಮತ್ತೆ ಥಿಂಕಿಂಗ್ ಕೇಬಲ್ ತುಂಬಾ ಇಷ್ಟ ಆಗ್ತಾ ಇತ್ತು. ಚಾಲೆಂಜಿಂಗ್ ಅನಿಸ್ತಾ ಇತ್ತು. ಮತ್ತೆ ಅದು ಕ್ವಶನ್ ಬರ್ತಾ ನನ್ಗೆ ಏನಕ್ಕೆ ಬರ್ತಾ ಇಲ್ಲ, ಮತ್ತೆ ಬಂದ್ರು ಅದು ನನಗೆ ಇನ್ನೇ ಯಾವ ತರ ಶಾರ್ಟ್ ಕಟ್ ಮಾಡ್ಬೋದು ಅಂತ ಎಲ್ಲ ವರ್ಕ್ ಮಾಡ್ತಾ ಇದೆ. ನಂಗೆ ಥಿಯರಿ ಓದೋಕ್ಕಿಂತ ಪ್ರಾಕ್ಟಿಕಲ್ ತುಂಬಾ ಇಷ್ಟ ಆಗ್ತಾ ಇತ್ತು. ಸೊ ಇದು ನಂಗೆ ಆಪ್ಟಿಟ್ಯೂಡ್ ತುಂಬಾ ಇಷ್ಟ ಆಗ್ತಿತ್ತು. ಆಪ್ಟಿಟ್ಯೂಡ್ ನಿಮ್ ಫೇವರೇಟ್ ಟಾಪಿಕ್ ಆಗಿದೆ. ಈಗ ಕೆಲವೊಬ್ರು ನನ್ಗೆ ಆಪ್ಟಿಟ್ಯೂಡ್ ಇಷ್ಟ ಅಂತೇಳಿ ಆಪ್ಟಿಟ್ಯೂಡ್ ಮೇಲೆ ಅಷ್ಟೇ ವರ್ಕ್ ಮಾಡ್ತಾರೆ, ಅಥವಾ ರೀಸನಿಂಗ್ ಇಷ್ಟ ಅಂತೇಳಿ ಬರೀ ರೀಸನಿಂಗ್ ಮೇಲೆ ವರ್ಕ್ ಮಾಡ್ತಾರೆ. ಸೊ ನಿಮ್ಮ ಅಪ್ರೋಚ್ ಹೆಂಗಾಗಿತ್ತು? ಎಲ್ಲದಕ್ಕೂ ಸೇಮ್ ಇಂಪಾರ್ಟೆನ್ಸ್ ಕೊಡ್ತಿದ್ರಾ ಅಥವಾ ಹೆಂಗ್ ಮಾಡ್ತಿದ್ರಿ ನೀವು? ಇಲ್ಲ ಸರ್, ನಾನು ಎಲ್ಲದಕ್ಕೂ ಸೇಮ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೆ. ನಮ್ದು ಯಾವ ಸ್ಟಾರ್ಟಿಂಗ್ ನಮ್ದು ಆಪ್ಟಿಟ್ಯೂಡ್ ಅಂತ ಸ್ಟಾರ್ಟಿಂಗ್ ಆಪ್ಟಿಟ್ಯೂಡ್ ಮಾಡ್ತಾ ಇದ್ದೆ. ಬಟ್ ಅದಾದ್ಮೇಲೆ ನಿಮ್ದು ರೀಸನಿಂಗ್ ಮಾರ್ಕ್ಸ್ ಗಳೆಲ್ಲ ಬರಬೇಕಾಗಿತ್ತು. ರೀಸನಿಂಗ್ ಸಾಲ್ವ್ ಮಾಡ್ತಾ ಇದ್ದೆ. ನಾನು ಮೇಲೆ ಮೊದಲು ಒಂದ್ಸತಿ ಟೆಸ್ಟ್ ತಗೊಳ್ಬೇಕಾದ್ರೆ ಒಂದ್ಸತಿ ಸಾಲ್ವ್ ಮಾಡ್ತಾ ಇದ್ದೆ. ಟೆಸ್ಟ್ ಆದ್ಮೇಲೆ ಸರ್ ಅನಾಲಿಸಿಸ್ ಮಾಡಕ್ ಮುಂಚೆ ಒಂದ್ಸತಿ ನಾನೇ ಸಾಲ್ವ್ ಮಾಡ್ತಾ ಇದ್ದೆ. ಅದನ್ನ ಸರ್ ಸಾಲ್ವ್ ಮಾಡ್ಬೇಕಾದ್ರೆ ಜೊತೆಗೂ ಸಹ ಸಾಲ್ವ್ ಮಾಡ್ತಾ ಇದ್ದೆ. ಅಟ್ ಟೈಮ್ ಒಂದ್ಸತಿ 3 ಸತಿ ಸಾಲ್ವ್ ಮಾಡೋ ತರ ಎಲ್ಲ ಇರ್ತಾ ಇತ್ತು. ಅದರಿಂದ ಸ್ವಲ್ಪ ಈಸಿ ಆಗ್ತಾ ಇದೆ. ಅಂದ್ರೆ ಒಂದು ಮಾರ್ಕ್ ಪೇಪರ್ ನ ನೀವು ತಗೊಳೋದಲ್ಲದೆ ಅದನ್ನ 3 ಸತಿ ಸಾಲ್ವ್ ಮಾಡ್ತಾ ಇದ್ರಿ. ಒಂದ್ಸತಿ ಸರ್ ಜೊತೆ, 2 ಸತಿ ನೀವು ಸ್ವಂತ. ಸೊ ಅನಾಲಿಸಿಸ್ ಇನ್ ಅ ರೋಲ್ ನಿಮ್ಮ ಸಕ್ಸಸ್ ಅಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ವಿಶ್ಲೇಷಣೆ, ಅನಾಲಿಸಿಸ್ ನೀವೇನ್ ಕೂತು ಸ್ವಂತ ಅನಲೈಸ್ ಮಾಡ್ತಿದ್ರಿ ಪೇಪರ್ನ, ಅಥವಾ ಅಭಿಲಾಷ್ ಸರ್ ಜೊತೆ ಏನ್ ಡಿಸ್ಕಸ್ ಮಾಡ್ತಾ ಇದ್ರಿ? ಅದ್ ನಿಮ್ ಪ್ರಕಾರ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು? ತುಂಬಾ ಇಂಪಾರ್ಟೆಂಟ್ ಸರ್. ಈಗ ಜೂನಿಯರ್ಸ್ ಎಲ್ಲ ಬರ್ತಾರೆ ಅಂದ್ರೆ ಈಗ ಬಂದ ತಕ್ಷಣ ಕೇಳ್ತಾರೆ ನಾವು ಆಪ್ಟಿಟ್ಯೂಡ್ ಹೆಂಗ್ ಮಾಡ್ಬೇಕಂತ. ಅಲ್ಲಿ ಸಿಂಪಲ್ ಏನು ಅಂದ್ರೆ ಅವ್ರು ಸರ್ ಮಾಡ್ಸೋಕೆ ಮುಂಚೆ ನಾವು ಬರ್ದೇ ಹೋದ್ರು ಸಹ ನಾವು ಟ್ರೈ ಮಾಡ್ತಾ ಇರ್ಬೇಕು. ಆ ಸರ್ ಮಾಡಿದಾಗ ನಮ್ಗೊಂದು ಐಡಿಯಾ ಬರುತ್ತೆ, ನಾವು ಇದು ತಪ್ಪು ಮಾಡ್ದೋ, ನಾವು ಯಾವ ತರ ಶಾರ್ಟ್ ಕಟ್ ಅಲ್ಲಿ ಮಾಡ್ಬೋದಾಗಿತ್ತು. ಅದೇ ತರ ಕಂಟಿನ್ಯೂಸ್ ಒಂದ್ 2 ತಿಂಗಳು ಮಾಡ್ಕೋತಿದ್ರು ಮತ್ತೆ ನಮ್ಗೆ ಅದು ಒಂದು ಮೆಥಡ್ ಅನ್ನೋದು ಗೊತ್ತಾಗ್ಬಿಟ್ಟು ನಾವು ತುಂಬಾ ಈಸಿಯಾಗಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ಬೋದು. ಓಕೆ, ಸೊ ಒಂದ್ ಪೇಪರ್ನ ಮಾರ್ಕ್ ಟೆಸ್ಟ್ ತಗೊಳೋದು ಮಾತ್ರ ಅಲ್ಲ, ಅಲ್ಲಿಗೆ ಕತೆ ಮುಗಿಯಲ್ಲ. ನಿಮ್ಗೆ ಯಶಸ್ಸು ಬೇಕು, ನಿಮ್ಗೆ ಸಕ್ಸಸ್ ಬೇಕೇ ಬೇಕು ಅಂದಲ್ಲಿ ನೀವು ಕೂಡ ಎಫರ್ಟ್ಸ್ ಹಾಕ್ಲೇಬೇಕು. ಓಕೆ, ಅದ್ರೊಳಗಡೆ ಆ ಮೇಜರ್ ಎಫರ್ಟ್ ಜಡ್ಡು ಅವ್ರ ಕಡೆಯಿಂದ ಏನಾಗಿತ್ತು ಅಂದ್ರೆ ಆ ಪೇಪರ್ನ ಸ್ವತಃ ಕೂತಿ ಪ್ರಯತ್ನಿಸೋದು, ಪ್ರಾಕ್ಟೀಸ್ ಮಾಡೋದು, ಟ್ರೈ ಮಾಡೋದು, ಸಾಲ್ವ್ ಮಾಡಿ ಎಲ್ಲಾ ಕ್ವಶನ್ಸ್ ನ ಆನ್ಸರ್ ಮಾಡೋದಾಗಿದ್ದಿಲ್ಲ, ಅಲ್ಲಿ ಟ್ರೈ ಮಾಡೋದು. ಸೊ ಟ್ರೈ ಅಂಟಿಲ್ ಯು ಸಕ್ಸೀಡ್. ಇಲ್ಲಿ ನಮ್ಮ ನಾಗೇಂದ್ರ ಅವರ ಸಕ್ಸಸ್ ಮಂತ್ರ ಆಗಿತ್ತು. ಸೊ ಇದಲ್ಲದೆ ನಾಗೇಂದ್ರ, ಈಗ ನೀವು ಏನ್ ಜಾಬ್ ಪೋಸ್ಟ್ ತಗೊಂತ ಇದ್ದೀರಾ, ಇದಲ್ಲದೆ ನೀವು ಎಷ್ಟೊಂದು ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿದೀರಾ. ಎಕ್ಸಾಮ್ಸ್ ಕ್ಲಿಯರ್ ಅಲ್ಲದೆ ಅಟ್ ಟೈಮ್ಸ್ ಅಲ್ಲಿ ನೀವು ನೆಗೆಟಿವ್ ಅಂದ್ರೆ ಫೇಲಿಯರ್ ಕೂಡ ಫೇಸ್ ಮಾಡಿದೀನಿ. ಫೇಲಿಯರ್ ಫೇಸ್ ಮಾಡಿದಾಗೆ ನಿಮ್ಮನ್ನ ನೀವು ಹೇಗೆ ಫೋಕಸ್ಡ್ ಆಗಿಟ್ರಿ, ಅಥವಾ ಫೇಲಿಯರ್ ಬಂದಾಗ ನೀವು ಅದಕ್ಕೆ ಹೆಂಗ್ ರಿಯಾಕ್ಟ್ ಮಾಡಿದ್ರಿ? ಅಂದ್ರೆ ಸರ್ ನಮ್ದು ಫ್ಯಾಮಿಲಿ ಕಡೆಯಿಂದ ತುಂಬಾ ಸಪೋರ್ಟ್ ಇತ್ತು. ನಾನು ಆಗ್ತಾನೆ ಡಿಗ್ರಿ ಮುಗಿದಿರೋದ್ರಿಂದ ನಿಮ್ ಟೈಮ್ ಇದೆ ಮಾಡೋ ಅಂತ ಎಲ್ಲ ಇದು ಮಾಡ್ತಾ ಇದ್ರು. ಮತ್ತೆ ನಮ್ದು ಆಗ ಪ್ರಿಲಿಮ್ಸ್ ಆಗಿರೋದ್ರಿಂದ ನಮ್ಮ ಮೇಲೆ ಫೋಕಸ್ ಇತ್ತು. ಮತ್ತೆ ನಾನು ಮೀನ್ಸ್ ಅಷ್ಟು ನಾನು 2 ವರ್ಷ ಮಾಡ್ಬೇಕು ಅನ್ಕೊಂಡಿದ್ದು. ನಾನು GK ಮತ್ತೆ ಆಪ್ಟಿಟ್ಯೂಡ್ ಎಲ್ಲ ಅಭ್ಯಾಸ ಮಾಡ್ಸೋದ್ರಿಂದ ಮಾರ್ಕ್ಸ್ ಚೆನ್ನಾಗೇ ಬರ್ತಾ ಇತ್ತು.
ಬಟ್ ಏನಂದ್ರೆ ಟೆಸ್ಟ್ ಅಲ್ಲಿಗೆ ಹೋದ ತಕ್ಷಣ ನರ್ವಸ್ ಆಗಿ ರೀಸನಿಂಗ್ ಪಾರ್ಟ್ ಐತಂದ್ರೆ ಎಲ್ಲ ಇದಾಯ್ತು ಒಂಥರ ನರ್ವಸ್ ಆಗ್ತಾ ಇತ್ತು. ನಾನು ಥಿಂಕ್ ಮಾಡಿದೆ ಹೋಗೋಣ ಅವ್ರಿಗೆ ಈ ವರ್ಷ ಹೋಗೋಣ ಮಾಡೋಣ ಇನ್ನೂ ಆಯ್ತಲ್ಲ ಅನ್ನೋ ತರ. ಓಕೆ, ಪ್ರೆಷರ್ ಅನ್ನ ನಾಗೇಂದ್ರ ಅವರು ಅಷ್ಟೊಂದು ತಗೋಲಿಲ್ಲ, ಯಾಕಂದ್ರೆ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇತ್ತು. ಇನ್ನೊಂದು ಏನಂದ್ರೆ ನೀವು ಮುಖ್ಯವಾಗಿ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಂದ್ರೆ ನಾಗೇಂದ್ರ ಒಂದು ಅರ್ಲಿ ಸ್ಟಾರ್ಟ್ ಅನ್ನ ತಗೊಂಡ್ರು. ಡಿಗ್ರಿ ಆದ ತಕ್ಷಣ ಯಾವುದೇ ರೀತಿಯ ಟೈಮನ್ನು ವೇಸ್ಟ್ ಮಾಡದೆ ಟಕ್ ಅಂತ ಬಂದ್ಬಿಟ್ಟು ಅವ್ರ ಪ್ರಿಪ್ರೇಷನ್ ನ ಸ್ಟಾರ್ಟ್ ಮಾಡ್ಕೊಂಡು ಅದರಲ್ಲಿ ಅವರ 100% ನ ಕಾಂಟ್ರಿಬ್ಯೂಟ್ ಮಾಡಿದ್ರು. ನಾಗೇಂದ್ರ, ನೀವು ಈಗ ಹೊಸದಾಗಿ ಪ್ರಿಪರೇಷನ್ ನಡೆಸ್ತಾ ಇರುವಂತ ವಿದ್ಯಾರ್ಥಿ, ಹೊಸದಾಗಿ ಪ್ರಿಪರೇಷನ್ ಇವಾಗ ನಿಮ್ಮನ್ನ ನೋಡ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕಂತ ಬಹಳಷ್ಟು ಜನ ಇನ್ಸ್ಪೈರ್ ಆಗ್ತಾರೆ. ಹಾಗೆ ಬಹಳಷ್ಟು ಜನ 1 ವರ್ಷ 2 ವರ್ಷ ಇಂದನೂ ಪ್ರಿಪರೇಷನ್ ನಡೆಸ್ತಾ ಇರ್ತಾರೆ. ಅವರಿಗೆ ನೀವೇನಾದ್ರೂ ಸಜೆಷನ್ ಕೊಡ್ಬೇಕಂತಿದ್ದೀರಾ? ಏನಾದ್ರು ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆ ಇವಾಗ, ನಾನು ಈ ತರ ಮಾಡಿದೆ ಅದಕ್ಕೆ ಇದು ಕ್ಲಿಯರ್ ಆಯ್ತು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರಿಗೆ ಏನಾದ್ರು ಸರ್ 2 ಇಯರ್ಸ್ ಆಗಿರೋರಿಗೆ ಗೊತ್ತಿರುತ್ತೆ. ಬಟ್ ಹೊಸದಾಗಿ ಸ್ಟಾರ್ಟ್ ಮಾಡ್ತೀವಿ ಈಗಿನವ್ರಂದ್ರೆ ನಾವು ಅಟ್ ಎ ಟೈಮ್ ಒಂದೇ ಇಯರ್ ಮಾಡ್ಕೊಳ್ತೀವಿ ಮತ್ತೆ ಈ ಟೈಮಲ್ಲೇ ಮಾಡ್ಕೊಳ್ತೀವಿ ಅಂತ ಹೇಳ್ಕೊಳಕ್ಕಾಗಲ್ಲ. ಇದು ಕಾಂಪಿಟೇಟಿವ್ ಫೀಲ್ಡ್ ಆಗಿರೋದ್ರಿಂದ ಒಂದು ಕನ್ಸಿಸ್ಟೆನ್ಸಿಯಾಗಿ ನಾವು ಇದು ಮಾಡ್ತಾ ಇರ್ಬೇಕು. ಬಟ್ ಏನಂದ್ರೆ ನಾನು ಜಾಸ್ತಿ ಊರಿಗೆ ಹೋಗ್ತಾ ಇದ್ದಿದ್ದು ಕಡಿಮೆ. ಏನಾದ್ರು ಊರಿಗೆ ಹೋದಾಗ ಆ ಟೈಮಲ್ಲಿ ಯಾವ್ದಾದ್ರು ರಿಸಲ್ಟ್ ಬಂದಿರೋದು ಇಲ್ಲ ಎಕ್ಸಾಮ್ ಬಂದಿರೋದು ಮತ್ತೆ ವಾಪಸ್ ಬಂದ್ಬಿಡ್ತಾ ಇದೆ. ಜಾಸ್ತಿ ದಿನ ರಜಾ ಹಾಕೊಂಡು ಇದು ಮಾಡ್ತಾ ಇದ್ದಿಲ್ಲ. ಮತ್ತೆ ನಾನು ಯಾವುದೇ ಬೆಂಗಳೂರಲ್ಲಿ ಇದ್ದು ನಾನು ಉಳ್ಕೊಂಡಿದ್ದು ಅಂದ್ರೆ 2 ದಿವಸ ಹುಷಾರಿಲ್ಲ ಅಷ್ಟೇ. ಯಾವಾಗಲೂ ಸಹ ಲಾಲ್ ಬರ್ತಾನೆ ಇದ್ದೆ. ಮತ್ತೆ ಇಲ್ಲಿ ಡೈಲಿ ಮಾಕ್ ಟೆಸ್ಟ್ ತಗೊಳ್ಳೋದು. ಮಾಕ್ ಟೆಸ್ಟ್ ನಾನು ಯಾವಾಗಲೂ ನಾನು ಎಲ್ಲಿ ಅಲ್ಲ ಸುಮ್ಮನೆ ಜಾಸ್ತಿ ಮಾಕ್ ಟೆಸ್ಟ್ ನ ಸುಮ್ಮನೆ ಬರೆಯೋದು ಅಂತ ಮಾಡ್ತಾ ಇರ್ಲಿಲ್ಲ. ನಾನು ಕಡಿಮೆ ತಗೊಂಡು ಮಾಕ್ ಟೆಸ್ಟ್ ಅನ್ನು ನೀಟಾಗಿ ಸಾಲ್ವ್ ಮಾಡ್ತಾ ಇದ್ದೆ. ಓಕೆ, ಕಡಿಮೆ ಮಾಕ್ ಟೆಸ್ಟ್ ತಗೊಂಡ್ರೆ ಕೂಡ ಅದನ್ನ ಅನಾಲಿಸಿಸ್ ಚೆನ್ನಾಗಿ ಮಾಡ್ತಾ ಇದ್ವಿ, ಅದೊಂದು ಇಂಪಾರ್ಟೆಂಟ್. ಈಗ ನೀವು ಹೇಳಿದ್ರಿ, ನೀವು ನಿಮ್ಮ ಊರು ಹೇಳಿದ್ರಿ, ನಿಮ್ಮ ಊರಲ್ಲಿಂದ ನೀವು ನಂಜನಗೂಡು ತಾಲೂಕಿಂದ ಅಂತ ಹೇಳಿದ್ರಿ ನೀವು. ಈಗ ಬೆಂಗಳೂರಿಗೆ ಬಂದು ಓದೋದು ನಿಮ್ಗೆ ಬಹಳ ಎಕ್ಸ್ಪೆನ್ಸಿವ್ ಅಂತ ಎಲ್ಲರ ತಲೆಯಲ್ಲೂ ಒಂದಿರುತ್ತೆ. ಓಕೆ, ಇಲ್ಲಿ ಬಂದ್ರೆ ತುಂಬಾ ಖರ್ಚಾಗತ್ತೆ, ಹಾಗಾಗತ್ತೆ, ಹೀಗಾಗತ್ತೆ ಅಂತ ಹೇಳಿ ಅದಕ್ಕೆ ನಾವು ಬೇರೆ ಊರಿಗೆ ಹೋಗೋಣ ಅಥವಾ ಧಾರವಾಡ ಹೋಗೋಣ ಅಥವಾ ಹುಬ್ಳಿಗೆ ಹೋಗೋಣ, ಬೆಂಗಳೂರು ಬೇಡ ಅಂತ ಬಹಳ ಜನ ವಿದ್ಯಾರ್ಥಿಗಳ ತಲೆಯಲ್ಲಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ನಮ್ಮ ಅಪ್ಪನ ಮನೆಯಲ್ಲಿದ್ದೆ. ಬಟ್ ಏನು ಅಂದ್ರೆ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ನಿಮ್ ಫ್ರೆಂಡ್ಸ್ ಇದ್ದಾರೆ. ನಿಮ್ ಫ್ರೆಂಡ್ಸ್ ಚಿಟ್ಟಿ ಆಗಿರ್ಬೋದು, ಚಿಂಟು ಆಗಿರ್ಬೋದು, ಸತೀಶ್. ಅಷ್ಟೊಂದು ಬೇರೆ ಕಡೆಗೂ ಇಲ್ಲಿ ಅಷ್ಟೊಂದು ಎಕ್ಸ್ಪೆನ್ಸಸ್ ಅಂತ ಡಿಫ್ರೆನ್ಸ್ ಏನೇ, ನಾವು ಯಾವ ತರ ಇರ್ತೀವಿ ಅದ್ರ ಮೇಲೆ ಆಗುತ್ತೆ. ನಮ್ ಲೈಫ್ ಸ್ಟೈಲ್ ಹೇಗಿರುತ್ತೆ ನಾವು. ಇವತ್ತಿಗೆ ನೀವು ಹಾಸ್ಟೆಲ್ ಅಲ್ಲಿ ಇದ್ದೀರಿ, ಪಿಜಿನಲ್ಲಿ ಹುಡುಗರ ಜೊತೆ ಹೋಗ್ಬಿಟ್ಟು ಒಂದ್ಸತಿ ಮಾತಾಡಿರ್ತೀರಾ, ನೋಡಿರ್ತೀರಾ. ನಮ್ಮ ಪಿಜಿಯಲ್ಲಿರೋ ಹುಡುಗರು ಅವರೇ ಊಟನೂ ತಯಾರಿಸ್ಕೊಂತಾರೆ, ದುಡ್ಡು ಉಳ್ಸಕ್ಕೆ ಊಟನೂ ಮಾಡ್ತಾರೆ. ಹೊರಗಡೆ ಹೋಗ್ಬಿಟ್ಟು ಕೆಲ್ಸಾನು ಮಾಡೋ ಹುಡುಗರು ಇದ್ದಾರೆ, ಕೆಲ್ಸ ಮಾಡ್ಬಿಟ್ಟು ಬಂದ್ಬಿಟ್ಟು ಓದೋ ಹುಡುಗರು ಇದ್ದಾರೆ. ಈ ತರ ಅವಕಾಶಗಳು, ನನ್ನ ಪ್ರಕಾರ ಈ ತರ ಅವಕಾಶಗಳು ಸಹಜವಾಗಿ ತುಂಬಾ ಕಡಿಮೆ. ಈ ಕೆಲ್ಸ ಸಿಗೋದು ಅಥವಾ ಪಾರ್ಟ್ ಟೈಮ್ ಜಾಬ್ ಸಿಗೋದು ಎಲ್ಲಿ, ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋದ್ರೆ. ಬೆಂಗಳೂರಲ್ಲಿ ಈಸಿಯಾಗಿ ಜಾಬ್ ಸಿಗುತ್ತೆ, ಪಾರ್ಟ್ ಟೈಮ್ ಆಗಿರ್ಲಿ. ಇದೆ ಒಂದಿನ ಹೋಯ್ತು 1500 ಆ ತರ ಕೊಡ್ತಾ ಇದ್ದಾರೆ. ಬಟ್ ಬೇರೆ ಕಡೆ ಅಷ್ಟು ಕೊಡಲ್ಲ. 4 ದಿನ ಹೋದ್ರು ಆ ತಿಂಗಳು ಎಕ್ಸ್ಪೆನ್ಸಸ್ ಅಲ್ಲಲ್ಲೇ ಆಗೋದಲ್ಲ. ನಿಮ್ ಫ್ರೆಂಡ್ಸ್ ಪಿಜಿಯಲ್ಲಿ ನಿಮ್ ಜೊತೆ ಇರೋರು 4 ದಿನ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡ್ಬಂದು ಇಡೀ ತಿಂಗಳ ಓದ್ಕೊಂತ ಕುಂದಿರ್ತಾರೆ. ನೈಸ್. ಸೊ ಈ ಅಪ್ರೋಚು ಇದೆ ನೋಡಿ. ನೀವು ಹೇಳಿರೋ ಇದ್ರ ಪ್ರಕಾರ ಮಾಡದೇ ಇರೋಕ್ಕೆ ಕಾರಣ 1000 ಇರ್ತವೆ, ಮಾಡಕ್ಕೆ ಕಾರಣ ಒಂದೇ ಇರುತ್ತೆ. ಸೊ ಎಲ್ಲಿ ಛಲ ಇದೆ, ಎಲ್ಲಿ ಹಠ ಇದೆ, ಅಲ್ಲಿ ಸಾಧನೆ ಖಂಡಿತ ಇದೆ. ಹೌದಾ ನಾಗೇಂದ್ರ? ಸೊ ಈಗ ನಾವು ನಿಮ್ಮ ಎಜುಕೇಶನಲ್ ಜರ್ನಿ, ನಿಮ್ಮ ಪ್ರಿಪರೇಷನ್ ಸ್ಟ್ರಾಟಜಿ ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡ್ವಿ. ಈಗ ನಿಮಗೆ ಮೇಜರ್ ಆಗಿ ಈಗ ಈ ಎಕ್ಸಾಮ್ ಕ್ಲಿಯರ್ ಮಾಡಿದೀರಾ, ಯಾವುದು LPO, ಯೂನಿಯನ್ ಬ್ಯಾಂಕ್ LPO ಕ್ಲಿಯರ್ ಮಾಡಿದೀರಾ. ಈ ಯೂನಿಯನ್ ಬ್ಯಾಂಕ್ LPO ಎಕ್ಸಾಮ್ ಒಳಗಡೆ ನೀವು ಇಂಟರ್ವ್ಯೂನ ಅಟೆಂಡ್ ಆಗಿದ್ರಿ. ಈ ಇಂಟರ್ವ್ಯೂ ಒಳಗಡೆ ಯಾವ ರೀತಿ ಪ್ರಶ್ನೆಗಳನ್ನ ನಿಮ್ಗೆ ಕೇಳಿದ್ರು ಇನ್ ಜನರಲ್? ಸರ್ ಅಲ್ಲಿ ಫ್ರೆಂಡ್ಲಿ ಆಗಿ ಕೇಳಿದ್ರು. ಅವ್ರು ಏನಂದ್ರೆ ನಂದು ಮೊದಲು ಒಂದು
ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಕೇಳಿದ್ರು. ನಮ್ಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಇಂಟರ್ವ್ಯೂ ಅಲ್ಲಿ ಪ್ರಶ್ನೆ ಕೇಳಿದ್ರು. ಅಗ್ರಿಕಲ್ಚರ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ರು. ಆಹಾ. ಅದ್ರ ರಿಲೇಟೆಡ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆ ತರ ಎಲ್ಲ ಕೇಳಿದ್ರು. ಮತ್ತೆ ಯೂನಿಯನ್ ಬ್ಯಾಂಕ್ ಟ್ಯಾಗ್ ಲೈನು, ಯೂನಿಯನ್ ಬ್ಯಾಂಕ್ ಟ್ಯಾಗ್ ಲೈನು, ಕಿಸಾನ್ ಕ್ರೆಡಿಟ್ ಕಾರ್ಡ್, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಕೇಳಿದ್ರು. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಕೇಳಿದ್ರು. ನೈಸ್. ಸೊ ನಿಮ್ ಓವರ್ ಆಲ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್, ನಿಮ್ ಪ್ರಿಪರೇಷನ್, ನಿಮ್ ಇಂಟರ್ವ್ಯೂಗೆಲ್ಲ ಪ್ರಿಪರೇಷನ್ ಎಲ್ಲ ಎಲ್ಲಿ ಮಾಡಿದ್ರಿ? ನಾನು ಲಾಗಲ್ಲೇ ಮಾಡಿದ್ವಿ ಸರ್. ವಿನಾಯಕ್ ಸರ್ ಮತ್ತೆ ನೀವು ಕರ್ನಾಟಕ ಬ್ಯಾಂಕಲ್ಲಿ ನೀವು ಕೊಟ್ಟಿದ್ರೆ ಅದು ಸ್ವಲ್ಪ ಇದಾಯ್ತು. ಮತ್ತೆ ವಿನಾಯಕ್ ಸರ್ ಮಾಕ್ ಇಂಟರ್ವ್ಯೂ ತಗೊಳ್ತಾ ಇದ್ವಿ ಇಲ್ಲಿ. ಅದು ಸಹ ಇದಾಯ್ತು. ಅಂದ್ರೆ ನಾವು ಯಾವ ತರ ಉತ್ತರ ಕೊಡ್ಬೇಕು. ಮತ್ತೆ ನಂದು ವಾಯ್ಸ್ ಸ್ವಲ್ಪ ಕಡಿಮೆ ಬರ್ತಿತ್ತು, ಸ್ವಲ್ಪ ತುಂಬಾ ನರ್ವಸ್ ಆಗ್ತಾ ಇದೆ. ಅದಕ್ಕೆಲ್ಲ ಮಾಡ್ತಾ ಇದ್ವಿ. ಮತ್ತೆ ಆ ಟೈಮಲ್ಲಿ ಕೇಳಿದ್ರೆ ಜನರಲ್ ಕ್ವಶನ್ ಕೇಳಿದ್ರೆ ಅದಕ್ಕೆಲ್ಲ ಯಾವ ತರ ಉತ್ತರ ಕೊಡ್ಬೇಕು, ಮತ್ತೆ ಯಾವ ತರ ಮಾತಾಡ್ತೀವಿ, ಯಾವ ಶೈಲಿ ಮಾತಾಡ್ಬೇಕು, ಯಾವ ತರ ಕುಂತ್ಕೋಬೇಕು, ಯಾವ ತರ ಮಾಡ್ಬೇಕು, ಪ್ರತಿಯೊಂದು ಇಲ್ಲೇ ಮಾಡ್ಬೇಕು. ಅಂದ್ರೆ ನಿಮ್ ಪ್ರಿಲಿಮ್ಸ್ ಪ್ರಿಪರೇಷನ್, ಮೇನ್ಸ್ ಪ್ರಿಪರೇಷನ್, ಇಂಟರ್ವ್ಯೂ ಪ್ರಿಪರೇಷನ್ ಎಲ್ಲ ಇಲ್ಲೇ ಒಂದೇ ಕನ್ಸಾಲಿಡೇಟೆಡ್ ಇಲ್ಲೇ ಆಯ್ತು. ನೈಸ್ ಟು ನೋ. ಓಕೆ ನಾಗೇಂದ್ರ, ನೀವು ಇವಾಗ ನಮ್ಮ ವೀಕ್ಷಕರಲ್ಲಿ ಯಾರು ನಿನ್ನ ನೋಡಿ ನಾನು ಮಾಡೋಣಪ್ಪ ಅಂತ ಅನ್ಕೊಂತಿರ್ತಾರೆ, ಅಥವಾ ಯಾರು ಮಿಡ್ ಪ್ರಿಪರೇಷನ್ ಅಲ್ಲಿ 1-2 ಮಾರ್ಕಿಂದ ಕಳ್ಕೊಂಡು ಹತಾಶರಾಗಿರ್ತಾರೆ, ಬಟ್ ಆ ಎನರ್ಜಿ ಸಿಗ್ತಾ ಇರಲ್ಲ ಅವರಿಗೆ, ನೀವು ತುಂಬಾ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತೀರಾ ನಿಮ್ಮ ಆ ಸ್ಮೈಲ್ ಜೊತೆ. ಯಾವ ರಿಯಲಿ ಗುಡ್ ಸ್ಮೈಲ್. ನಾನು ಇದು ಕೇಳ್ಕೂಡ ಪಟ್ಟೆ, ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಕೂಡ ಏನೋ ಕಾಂಪ್ಲಿಮೆಂಟ್ ಬಂದಿತ್ತು ಅಂತ ಬೋರ್ಡ್ ಇಂದ. ಏನಂತ ಬಂದಿತ್ತು? ಗುಡ್ ಸ್ಮೈಲ್ ಅಂತ ಹೇಳಿದ್ರು ಸರ್. ಸೊ ನಿಮ್ಮ ಆ ಸ್ಮೈಲ್ ಜೊತೆ ನಮ್ಮ ಈಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇರೋರು ಅಥವಾ ಪ್ರಿಪರೇಷನ್ ಜರ್ನಿಯಲ್ಲಿರೋ ವಿದ್ಯಾರ್ಥಿಗಳಿಗೆ ಏನಾದ್ರು ಹೇಳಲಿಕ್ಕೆ ಬಯಸ್ತೀರಾ? ನಾನು ಹೇಳೋದು ಇಷ್ಟೇ ಸರ್, ಅವ್ರು ಯಾವುದೇ ಇದು ಮಾಡೋದು ನಮ್ಗೆ ಬೆಟರ್ ಚೂಸ್ ಮಾಡೋದು. ನನಗೆ ಇನ್ಸ್ಟಿಟ್ಯೂಟ್ ನ ಚೂಸ್ ಮಾಡ್ತೀನಿ. ಕೆಲಸ ನನ್ಗೆ ಮೈಂಡ್ ಅಲ್ಲಿ ನಾನು ಮನೇಲಿ ಇದ್ರೆ ನಾನು ಒಂದು ದಿವಸ ಮನೇಲಿ ಬರಲಿಲ್ಲ. ನನ್ಗೆ ಏನಾದ್ರೆ ಅಕ್ಕಪಕ್ಕ ಒಂದು 3-4 ನನ್ನ ಪಕ್ಕ ಇರೋರೆಲ್ಲ ಓದ್ತಾ ಇರ್ಬೇಕು. ಮತ್ತೆ ನಾನು ಪ್ರತಿ ಸತಿನೂ ಅಭಿಲಾಷ್ ಸರ್ ಬಂದು ನನ್ನ ಚೆಕ್ ಮಾಡ್ತಾ ಇದ್ವಿ, ಓದ್ತೀರಾ ನೀವು? ಅಭಿಲಾಷ್ ಸರ್ ಚೆಕ್ ಮಾಡಿದಾಗೆಲ್ಲ ನೀವೇನೋ ಸಿಕ್ಕಾಕೊಂತಿದ್ರಂತೆ. ಏನ್ ಸಿಕ್ಕಾಕೊಂತಿದ್ರಿ? ನೀವ್ ಏನ್ ಮಾಡ್ತಾ ಇರ್ತಿದ್ರಿ? ನನಗೆ ಒಂದ್ ಸ್ವಲ್ಪ ಫಿಲಮ್ ಮಾಡೋದು ಒಂದ್ ಸ್ವಲ್ಪ ಇದಿತ್ತು. ಫಿಲಮ್ ಮಾಡ್ತಾ ಇದ್ದೆ. ಅದು ಸರ್ ಬಂದು ಯಾವಾಗ್ಲೂ ಮಾನಿಟರ್ ಮಾಡ್ತಾ ಇದ್ರು, ಏನ್ ಮಾಡ್ತಾ ಇದ್ದಾನೆ ಏನು ಅನ್ಕೊಂಡು. ಆತರ ಎಲ್ಲ ಸ್ಟ್ರಿಕ್ಟ್. ಮತ್ತೆ ನಾನು ಸುತ್ತಮುತ್ತ ಓದ್ತಾ ಇರೋರು ನನ್ನ ಸೀನಿಯರ್ಸ್ ಗೆಲ್ಲ ನಮ್ಗೆ ಸಪೋರ್ಟ್ ಇದು ಮಾಡ್ತಾ ಇದ್ವಿ. ಅವ್ರು ಮಾರ್ಕ್ಸ್ ತೆಗೆದು ಮತ್ತೆ ನಮ್ಮ ಮಾರ್ಕ್ಸ್ ನ ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡಬಾರ್ದು ಅನ್ನೋದನ್ನ ಇದು ಮಾಡೋದು. ನಮ್ಮೂರಿಂದ ಇದು ಮಾಡ್ತೀವಿ. ಮತ್ತೆ ಕನ್ಸಿಸ್ಟೆನ್ಸಿ ಬರೋದು ಒಂದ್ ಸ್ವಲ್ಪ ದಿನ ಆಮೇಲೆ ಡಿಪೆಂಡ್ ಆಗೋದು ಆ ತರ ಮಾಡಿದೆ. ಕಂಟಿನ್ಯೂಸ್ ಇದ್ರೆ Consistency is the key to success. Ever tried, ever failed. Try again. Fail again. Fail better. ಈ ಧ್ಯೇಯದಿಂದ ಇವರ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಓಕೆ, ಇವರ ಜರ್ನಿ ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ. ಅದು ಕೂಡ ಕೇವಲ 1 ವರ್ಷ 3 ತಿಂಗಳಲ್ಲಿ. ಸೊ ಈ ಜರ್ನಿ ಇನ್ನ ನೀವೇನಾದ್ರೂ ಕಟ್ ಶಾರ್ಟ್ ಮಾಡ್ಬೇಕಂತಿದ್ರೆ, ಇನ್ನ ಸಣ್ಣದ್ ಮಾಡ್ಬೇಕಂತಾಗಿದ್ರೆ, ಈಗ ನೀವು 1 ವರ್ಷ 3 ತಿಂಗಳ ತಗೊಂಡು ಕ್ಲಿಯರ್ ಮಾಡ್ಬಿಟ್ರಿ. ಈಗ ನಿಮ್ಗೊಂದು ಐಡಿಯಾ ಇದೆ, ಏನ್ ಮಾಡಿದ್ರೆ ನಾನು 1 ವರ್ಷ 3 ತಿಂಗಳಕ್ಕಿಂತ ಕಡಿಮೆ ಸಮಯವನ್ನು ತಗೋಬಹುದಿತ್ತು ಅಂತ. ಆತರ ಏನಾದ್ರು ಸಜೆಷನ್ಸ್ ಇದಾರೆ? ಆತರ ನಾನು ಸ್ವಲ್ಪ ಮೇನ್ಸ್ ಆ ಟೈಮಲ್ಲಿ ನೆಗ್ಲೆಕ್ಟ್ ಮಾಡಿದೆ. ನನ್ನ ಕೈಲಿ ಆಗೋದಿಲ್ಲ ಅಂತ ಸ್ವಲ್ಪ ಮೇನ್ಸ್ ನ ನೆಗ್ಲೆಕ್ಟ್ ಮಾಡಬಾರ್ದು, ಫಸ್ಟ್ ಸಜೆಷನ್. ಮತ್ತೆ ಸರ್ ನಮ್ಗೆ ಎಲ್ಲ ಸರ್ ಯಾವಾಗ ಹೇಳ್ತೀವಿ ನ್ಯೂಸ್ ಪೇಪರ್ ಓದಿ ಅಂತಲ್ಲ. ನಾವು ಅಷ್ಟೊಂದು ತಲೆಕೆಡಿಸ್ಕೊಂಡಿಲ್ಲ. ಬಟ್ ಮೈನ್ಸ್ ಓದಿ ಅಲ್ಲಿ ಪೇಪರ್ ನ ನೋಡಿದ್ಮೇಲೆ ಆಗ ಗೊತ್ತಾಗಿತ್ತು ನಾವು ಇನ್ನೂ ಪ್ರಿಪೇರ್ ಜಾಸ್ತಿನೇ ಆಗ್ಬೇಕು. ಆಗಿರೋದು ಫಿಲ್ಮ್ಸ್ ಲೆವೆಲ್ ಅಷ್ಟೇ ನೋಡ್ಕೊಂಡು ಆಗ ನಾನು ಇಂಟರ್ವ್ಯೂ ಫುಲ್ ಫೋಕಸ್ ಮಾಡಬೇಕು. ಓಕೆ, ನೈಸ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ನಾಗೇಂದ್ರ. ಬರೋ ದಿನಗಳಲ್ಲಿ ನೀವು ಬಹಳಷ್ಟು ಯಶಸ್ಸನ್ನು ಕಾಣಿ ಅಂತ ವಿಶಸ್ ಜೊತೆ. ಓಕೆ, ಸೊ ನಮ್ಮ ಈ ಪುಟ್ಟದಾದ ಕಾನ್ವರ್ಸೇಷನ್ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ಸ್.